ಕಲೇಶ, ಕಂಟಿ ಬಗ್ಗೆ ಸುದ್ದಿ ಏನಾದರೂ ಸಿಕ್ತೇನೋ? ಇಲ್ಲ ಅಜ್ಜಿ, ನಾನು ಹಾಸನ ಜಿಲ್ಲೆ ಎಲ್ಲ ಪೊಲೀಸ್ ಸ್ಟೇಷನಲ್ಲೂ ಹೇಳಿ ಹುಡುಕಿಸಿದೆ, ಎಲ್ಲೂ ಸುಳ್ಳು ಸಿಗಲಿಲ್ಲ. ಅತ್ತಿಗೆಯಿಂದ ಕಾಗದ ಬಂದಿದೆ. ಏನು? ನಂಜಿ ಕಾಗದ ಬರೆದಿದ್ದಾಳ? ಏನಂತೆ ವಿಷಯ? ಮತ್ತೆ ಅವರು ಬಸ್ರಿ ಅಂತೆ. ಹೌದಾ? ಈ ಸಲ ಅವರು ಬಾಣಂತನಿಗೆ ಇಲ್ಲಿ ಬರೋದು ಬೇಡ ನೋಡಿ. ನಾ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ನಿಮ್ಮ ತಂಗಿ ಏನಾದರೂ ಇಲ್ಲಿಗೆ ಬಂದರೆ ನಾನಂತೂ ಬಾಣಂತನ ಮಾಡೋಲ್ಲ. ಸೀದಾ ನಮ್ಮಪ್ಪನ ಮನೆಗೆ ಹೊರಟೋಗ್ತೀನಿ. ಬಂಬೆ ಬೆಳೆ 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 ಬೇಕಮ್ಮ ಬೆಳೆ, ಬಂಬೆ ಬೆಳೆ ಬೆಳೆ ಬಂಬೆ ಬೆಳೆ 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 ಬೇಕಮ್ಮ ಬೆಳೆ, ಬಂಬೆ ಬೆಳೆ ಬೆಳೆ ಬಂಬೆ ಬೆಳೆ ಬೆಳೆ. ಜಮ್ಮವ್ರೆ, ನಿಮ್ಗೊಂದು ಕಾಗದ ಇದೆ. ನಂಗ? ಎಲ್ಲಿಂದ ಬಂದು ಕಾಗ್ದ ಕೆಂಪಣ್ಣ? ನಾಗಲಾಪುರದಿಂದ. ನಾಗಲಾಪುರದಿಂದನಾ? ಕೊಡಿ. ಮಾತುಶ್ರೀ ಸಮಾನವಾದ ತಿಗೆಯವರಿಗೆ ತಮದು ಮಾಡುವ ನಮಸ್ಕಾರ. ಕಾಗ್ದ ನಾಗಲಾಪುರದಿಂದ ಬಂದಿದೆ ಅತ್ತೆ. ಹೌದೇ? ಕಂಟಿ ಜೋಯಿಸು ವಿಷಯ ನನಗೆ ಗೊತ್ತಾಯ್ತಂತೇನೆ? ಇಲ್ಲ ಅತ್ತೆ, ಆ ವಿಷಯ ಏನು ಬರ್ದಿಲ್ಲ. ಮತ್ತೆ ಅತ್ತಿಗೆಯಿಂದ ಬಂದ ಕಾಗ್ದ ಅದು. ಕಲ್ಲೇಶನಿಗೆ ಚಂದ್ರಾಯಪಟ್ಟಣಕ್ಕೆ ವರ್ಗ ಆಗಿದೆಯಂತೆ. ಅದಕ್ಕೆ ಯಾಕೆ ಅಷ್ಟು ಸಪ್ಪಗೆ ಮಾಡ್ಕೊಂಡು ನಿಂತಿ ಮುಖಾನ? ನಾಗಲಾಪುರದಲ್ಲಿ ಅಜ್ಜಿ ಒಬ್ಬರೇ ಇರ್ತಾರೆ, ಬಾಣಂತನ ಮಾಡೋಕೆ ಕಷ್ಟ ಆಗುತ್ತೆ. ಅದಕ್ಕೆ ಈ ಸಲ ಹೆರಿಗೆಗೆ ನಿಮ್ಮ ಅತ್ತೆ ಮನೆಯಲ್ಲೇ ಇದ್ಬಿಡು ಅಂತ ಬರೆದಿದ್ದಾರೆ. ನಾನು ಇಲ್ಲೇ ಇರಲ್ಲ ಅತ್ತೆ. ಇನ್ನು ನಾನು ಒಬ್ಳೆ, ನನಗೂ ವಯಸ್ಸಾಗಿದೆ, ಕೈಲಾಗಲ್ಲ. ಹಂಗಲ್ಲ ಅತ್ತೆ, ಅಲ್ಲಿ ಯಾರು ಗಂಡು ದಿಕ್ಕಿಲ್ಲ. ಇಲ್ಲಾದ್ರೆ
ಇವರಿದ್ದಾರೆ, ಹೆರಿಗೆ ಸಮಯದಲ್ಲಿ ಅದು ಇದು ಓಡಾಟಕ್ಕಾಗ್ತಾರೆ. ನೋಡಮ್ಮ, ನನಗೆ ಹೆರಿಗೆ ಬಾಣಂತನ ಇವೆಲ್ಲ ಮಾಡಿ ಅಭ್ಯಾಸ ಇಲ್ಲ. ನಿಮ್ಮ ಅಜ್ಜಿಗಾದ್ರೆ ಇದೆಲ್ಲ ಮಾಡಿ ಗೊತ್ತು. ಅಲ್ಲದೆ ಮೊಮ್ಮಗಳು ಬಾಣಂತನ ಅಂದರೆ ಸಂತೋಷವಾಗಿ ಮಾಡ್ತಾರೆ. ನೀ ಅಲ್ಲಿಗೆ ಹೋಗು. ಕಲ್ಲೇಶ, ಯಾವುದೋ ಗಾಡಿ ಬಂತಲ್ಲೋ? ಅಯ್ಯ, ನಂಜಿ ಬಂದ್ಲು. ನಂಜಿನಾ? ಪುಟ್ಟಿ ಬಾಲೆ 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 ಪುಟ್ಟಿ ಬಂತು, ಮಾವನ ಮನೆಗೆ ಪುಟ್ಟಿ ಬಂತು, ಪುಟ್ಟಿ ಬಂತು. ಏನು ಕಲ್ಲೇಶಣ್ಣ, ನೀನಿನ್ನು ಇಲ್ಲೇ ಇದ್ದೀಯಾ? ಇಲ್ಲಂತ ಬೇರೆ ಎಲ್ಲೇ ಇರ್ಲಿ ನಾನು. ಹಂಗಲ್ವೋ, ನಿಂಗ್ ಚಂದ್ರಾಯಪಟ್ಟಣಕ್ಕೆ ವರ್ಗ ಆಗಿದೆ. ನೀನು ಅತ್ತಿಗೆ ಈಗ ನಾಗಲಾಪುರದಲ್ಲಿ ಇಲ್ಲ ಅಂತ ಹೇಳಿದ್ರಲ್ಲ. ನಾನು ಇನ್ಸ್ಪೆಕ್ಟರ್ ಏನೇ ಹಾಗೆಲ್ಲ ವರ್ಗ ಆಗಕ್ಕೆ? ಅಲ್ವೇ, ಇದನ್ನೆಲ್ಲ ನಿನಗೆ ಯಾರು ಹೇಳಿದ್ರು? ಕಾಗದ ಬರ್ದಿದ್ರಲ್ಲ. ಕಾಗ್ದಾನ? ಯಾರು ಬರ್ದಿದ್ದು? ಹೋಗ್ಲಿ ಬಿಡು, ಸುದ್ದಿ ಸುಳ್ಳು ಅಂತ ಗೊತ್ತಾದ್ಮೇಲೆ ಯಾರು ಹೇಳಿದ್ರೆ? ಪುಟ್ಟಿ ಬಾ 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 ಬಾ, ಅಜ್ಜಿದ್ರು ಬರೋ, ಓ ಬರೋ. ನೀ ಹೆಂಗ ಅಜ್ಜಿ ಆಗ್ತೀಯಾ? ನೀನು ಇವಳಿಗೆ ಮುತ್ತಜ್ಜಿ, ಬೆಂಡೆಕಾಯಿ ಬಜ್ಜಿ. ಯಾವುದೋ ಒಂದು ನಾ ಕೊಡಲ್ಲಪ್ಪ, ಕೊಡಲ್ಲ, ನಾ ಕೊಡಲ್ಲ. ಇದು ನಮ್ ಬಂಗಾರ, ಇದು ನಮ್ ಬಂಗಾರ. ಪುಟ್ಟಿ, ನಾ ಯಾರು ಹೇಳು? ಕಲ್ಲು ಮಾಮ, ಕಲ್ಲು ಮಾಮ. ಕೆಂಪಣ್ಣ, ಆ ಪೆಟ್ಟಿಗೆ ಒಳಗ್ ತಗೊಂಬನ್ನಿ. ಬಾಮ್ಮ, ಉಪ್ಪಿನ ಮೂಟೆ ಮಾಡೋಣಮ್ಮ, ಉಪ್ಪಿನ ಮೂಟೆ. ಉಪ್ಪಿನ ಮೂಟೆ, ಉಪ್ಪಿನ ಮೂಟೆ, ಉಪ್ಪಿನ ಮೂಟೆ, ಉಪ್ಪಿನ ಮೂಟೆ ಯಾರಿಗೆ ಬೇಕು? ಉಪ್ಪಿನ ಮೂಟೆ ಯಾರಿಗೆ ಬೇಕು? ಉಪ್ಪಿನ ಮೂಟೆ ಯಾರಿಗ್ ಬೇಕು? ಉಪ್ಪಿನ ಮೂಟೆ ಯಾರಿಗ್ ಬೇಕು? ನಂಜಿ, ಉಪ್ಪಿನ ಮೂಟೆ ಬೇಕಾ? ಉಪ್ಪಿನ ಮೂಟೆ. ನಂಗೆ ಉಪ್ಪು ತಿಂದು ತಿಂದು ಸಾಕಾಗಿದೆ. ಬೇಡವಾ? ಬಾಮ, ನಾವ್ ಬೇರೆ ಕಡೆ ಹೋಗೋಣ. ಬಾಮ 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 ಬಾಮ. ಉಪ್ಪಿನ ಮೂಟೆ ಯಾರಿಗ್ ಬೇಕು? ಅಜ್ಜಿ, ನಿಂಗ್ ಉಪ್ಪಿನ ಮೂಟೆ ಬೇಕಾ? ಇದು ಉಪ್ಪಿನ ಮುಟ್ಟೆ ಅಲ್ಲ ಕಣೋ, ಸಕ್ಕರೆ ಮುಟ್ಟೆ. ಸಕ್ಕರೆ ಮೂಟೆನೆ ಬೇಕಾ? ಎಷ್ಟು ಕೊಡ್ತೀಯಾ? ಎಷ್ಟು ಕೊಡ್ತೀಯಾ? 25 ರೂಪಾಯಿ ಕೊಡ್ತೀನಿ. 25 ರೂಪಾಯಿ? ಕಲೇಶ, ಅಯ್ಯೋ, ತುಂಬಾ ಕಮ್ಮಿ ಆಯ್ತು. 25 ರೂಪಾಯಿ ನಂಗೂ ಚೂರು ಕೊಡ. ಉಪ್ಪಿನ ಮೂಟೆ ಯಾರಿಗ್ ಬೇಕು? ಉಪ್ಪಿನ ಮೂಟೆ ಯಾರಿಗ್ ಬೇಕು? ಕಮಲಿ, ನಿನಗ್ ಬೇಕೇನೆ ಉಪ್ಪಿನ ಮೂಟೆ? ಅದು ಉಪ್ಪಲ್ಲ, ಹುಳಿ. ಸಂಸಾರನ ಒಡೆಯಕ್ ಬಂದಿರೋದು. ಅಲ್ಲ ಕಣೆ, ಇದು ಸಕ್ಕರೆಗಿಂತ ಸಿಹಿಯಾದ ಉಪ್ಪು. ಪುಟ್ಟಿ, ಅಷ್ಟೇ ಒಂದು ಮುತ್ಕೊಡು, ಮುತ್ಕೊಂಡು ಅತ್ತೆಗೆ ಮುತ್ಕೊಡು. ಏನ್ರಿ ಅದು ಹುಡುಗಾಟ? ಮಕ್ಕಳಿಗಿಂತ ನೀವೇ ಚಲ್ಚಲಾಗ ಆಡ್ತಿರಲ್ಲ. ಬೇಡವಾ? ಬಿಡು, ಬಾ ಪುಟ್ಟಿ, ನಿಮ್ಮ ಅತ್ತೆಗೆ ಅದೃಷ್ಟ ಇಲ್ಲ. ಬಾ 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 ಬಾ. ಚೆನ್ನಾಗಿದ್ದೀರಾ ಅತ್ತೆ? ಚೆನ್ನಾಗಿರ್ಲೇಬೇಕಲ್ಲ, ಇಲ್ಲದೆ ಇದ್ರೆ ಕಂಡೋರ್ ಸೇವೆ ಮಾಡಕ್ಕಾಗತ್ತಾ? ಹೇಯ್, ನಂಜಿ ಜೊತೆ ನನ್ನಂತ ಮಾತಾಡಿದ್ರೆ ಏನ್ ಕಾಸು ಖರ್ಚಾಗ್ತಿತ್ತಾ? ಇನ್ನೇನ್ ಮಾಡ್ಬೇಕಾಗಿತ್ತು?
ವಾಲ್ಗ ತಗೊಂಡು ಸ್ವಾಗತ ಮಾಡ್ಬೇಕಾಗಿತ್ತಾ? ಹಂದಿ ಥರ ಬೇಗ ಬೇಗ ಬಸ್ರಿ ಹಾಕ್ಬಿಟ್ರೆ ಮುಗ್ದೋಯ್ತಾ? ಗಂಡನ ಮನೆಯವ್ರಿಗೆ ಬಾಣಂತನ ಮಾಡೋ ಯೋಗ್ಯತೆ ಇಲ್ಲ ಅಂದಮೇಲೆ ತೆಪ್ಪಗೆ ಬಿದ್ದಿರಬೇಕು. ತವ್ರ ಮನೆಯವ್ರು ಬಾಣಂತನ ಮಾಡೇ ಮಾಡ್ತಾರೆ ಅಂತ ಹೀಗೆ ವರ್ಷ ವರ್ಷನೂ ಬಂದು ಜಿಗಣೆ ಥರ ರಕ್ತ ಹೀರ್ತಾ ಇರೋದು ಸರಿನಾ? ನಂಜಿ, ಯಾಕಜ್ಜಿ ಅತ್ತಿಗೆ ಯಾಕೆ ಹೀಗೆ ಕೊಂಕು ಮಾತಾಡ್ತಾಳೆ? ಮುಂಚೆ ಹೀಗಿರ್ಲಿಲ್ಲ ಅಲ್ವಾ? ನಾನು ಹೋದ್ಸಲ ಬಂದಾಗ ನಕ್ಕೊಂಡೇ ಮಾತಾಡಿದ್ರು. ಮದುವೆ ಆಗಿ ಬಂದು 4 ದಿವಸ ಚೆನ್ನಾಗಿದ್ಲು. ಬರ್ತಾ ಬರ್ತಾ ಅವಳ ಕಿರಿಕಿರಿ ಜಾಸ್ತಿ ಆಯಿತು. ಇತ್ತೀಚೆಗಂತೂ ತುಂಬಾನೇ ಜಾಸ್ತಿ ಆಯಿತು. ಅವ್ರ ಸಿಡಿಮಿಡಿಗೆ ಏನಾದರೂ ಬಲವಾದ ಕಾರಣ ಇರಬೇಕಲ್ವಾ? ಕಾರಣ 1 2 ಬೇಕಾದಷ್ಟಿದೆ. ಇಬ್ಬರಿಗೂ ವಯಸ್ಸಿನ ವ್ಯತ್ಯಾಸ ಬೇರೆ ಜಾಸ್ತಿ ಇದೆಯಲ್ಲ. ಅವಳಿನ್ನು ಚಿಕ್ಕವಳು, ಆಸೆಗಳು ಬೇಕಾದಷ್ಟಿರುತ್ತೆ. ಹೇಳ್ಕೊಳ್ಳೋದಿಕ್ಕೆ ಕಲ್ಲೇಶ ಹತ್ರ ಇಲ್ಲ. ಕೆಲಸ ಅಂತ ಯಾವಾಗಲೂ ಬೆಳಗುಳದಲ್ಲೇ ಇರ್ತಾನೆ. ಮದುವೆ ಆದ ಹೊಸ್ತು, ಗಂಡ ದೂರ ಇದ್ರೆ ಅವಳಿಗೆ ಬೇಜಾರಾಗಲ್ವಾ? ಇದು ಒಂದು ದೊಡ್ಡ ಸಮಸ್ಯೆನಾ? ಬೆಳಗೊಳದಲ್ಲೇ ಇಬ್ರು ಒಂದು ಸಣ್ಣ ಮನೆ ಮಾಡ್ಕೊಂಡಿರ್ಬೋದಲ್ಲ. ಕಲ್ಲೇಶನ್ಗೆ ಇಷ್ಟ ಇಲ್ವಲ್ಲ? ಹೆಚ್ಚು ಖರ್ಚು ಬರುತ್ತೆ ಅಂತಲಾ? ಅಷ್ಟೇ ಅಲ್ಲಮ್ಮ, ಮತ್ತೆ ಕಲ್ಲೇಶನಿಗೆ ಸ್ವಲ್ಪ ಚೆನ್ನಿನ ಕೈಯಲ್ಲಿದೆ. ಅದು ಅವಳಿಗೆ ಗೊತ್ತಾಗೋಗಿದೆ. ಅದಕ್ಕೆ ಕಲ್ಲೇಶನ್ನ ಕಂಡ್ರೆ ಸಾಕು ಯಾವಾಗಲೂ ಜಗಳ ಮಾಡ್ತಿರ್ತಾಳೆ. ಕಂಟಿ ಇರೋವಾಗ ಎಲ್ಲ ಒಳಗೊಳಗೆ ನಡೀತಾ ಇತ್ತು. ನಮ್ಮವ್ರನ್ನ ಕಂಡ್ರೆ ಸಾಕು ಅಸಹ್ಯ ಪಟ್ಕೋತಾಳೆ. ನಮ್ಮಲ್ಲೇ ಹುಳುಕಿಟ್ಕೊಂಡು ಬೇರೆಯವ್ರನ್ನೊಂದಿಗೆ ನಮ್ಮ ಪ್ರಯೋಜನ? ಕಮಲು, ಅಪರೂಪಕ್ಕೆ ನಂಜಿ ಮನೆಗೆ ಬಂದಿದ್ದಾಳೆ. ಕೊಂಕ ಮಾತಾಡಿ ಅವಳ ಮನಸ್ಸು ಯಾಕೆ ನೋಯಿಸ್ತೀಯ? ನೋಡು ಹೇಗೆ ಅಳ್ತಾ ಇದ್ದಾಳೆ. ಆರಾಮಾಗಿ ಮಗು ಊಟ ತಿನ್ನಿಸ್ತಾ ಇದ್ದಾರೆ. ಅಳ್ತಾನೂ ಇಲ್ಲ, ಕೊರಗ್ತಾನೂ ಇಲ್ಲ. ಕಣ್ಣಲ್ಲಿ ನೀರು ಹರಿದ್ರೆ ಮಾತ್ರ ಅಳ್ತಾ ಇದ್ದಾಳೆ ಅಂತ ಅರ್ಥ ಅಲ್ಲ. ಒಳಗೂ ಅಳ್ತಾ ಇರ್ಬೋದಲ್ವಾ? ಜೋರಾಗತ್ರೆ ಬೇರೆಯವ್ರಿಗೆಲ್ಲೂ ತೊಂದರೆ ಆಗುತ್ತೋ ಅಂತ ಅವಳು ಜೋರಾಗಿ ಅಳ್ತಾ ಇಲ್ಲ. ಅವಳ ಮನಸ್ಸು ಅಷ್ಟು ಮೃದು. ಯಾಕೆ ಹೀಗೆ ಮಾಡ್ತೀಯ ಅಂತ ಕೇಳು. ಅದಕ್ಕೆ ಅವಳು ಏನು ಹೇಳ್ತಾಳೆ ಗೊತ್ತಾ? ನನ್ನ ನೋವಿಗೆ ನಿಮ್ಮ ಹತ್ರ ಉತ್ತರ ಸಿಗೋದಾದರೆ ಮಾತ್ರ ನಿಮ್ಮ ಹತ್ರ ಹೇಳ್ಬೋದು, ಇಲ್ಲದೆ ಇದ್ರೆ ಹೇಳ್ಕೊಂಡು ಏನು ಪ್ರಯೋಜನ ಅಂತಾಳೆ. ಓಹೋ ಬಾರಿ. ಇವಾಗ ಅವ್ರು ಮಾಡ್ತಿರೋದು ಇನ್ನೇನು? ಅವ್ರ ಗಂಡನ ಮನೆ ಗೋಳಿನ ಮೂಟೆ ತಂದು ಇಲ್ಲಿ ಬಿಚ್ತಾ ಇದ್ದಾರೆ. ಕಮಲಿ, ಒಂದು ಮಾತು ಮಾತ್ರ ನೆನಪಿಟ್ಕೊ. ಬಸ್ರಿ ಹೆಂಗಸನ್ನ ಕಣ್ಣೀರು ಹಾಕ್ಸ್ಬಾರ್ದು. ಆಕೆ ಕಣ್ಣೀರು ಹಾಕಿದ್ರೆ ಹೊಟ್ಟೆಯಲ್ಲಿರೋ ಮಗು ಅಯ್ಯೋ ಪಾಪ ಹೀಗಾಯ್ತಲ್ಲ ಅಂತ ಕೊರಗ್ತಾ ಇರುತ್ತೆ. ತಿಳ್ಕೊ. ಆಹಾ, ಗರ್ಭದಲ್ಲಿದ್ದಾಗಲೇ ಮಾತಾಡೋದಿಕ್ಕೆ ಏನ್ ಎಲ್ಲಾ ಮಕ್ಕಳು ಅಭಿಮನ್ಯು ಆಗಿರ್ತಾರ?
ಬಸರಿ ಹೆಂಗಸಿನ ಸಂಕಟ ನಿನಗೆ ಹೇಗೆ ಗೊತ್ತಾಗ್ಬೇಕು? ಮದುವೆ ಆಗಿ ವರ್ಷಗಳೇ ಕಳೆದ್ರು ಬಸರಿ ಆಗೋ ಯೋಗ್ಯತೆ ಇಲ್ಲ ನಿನಗೆ. ಮಾತಾಡ್ತಾಳೆ ಮಾತು. ನಾನು ಯಾಕೆ ಬಸರಿ ಆಗಿಲ್ಲ ಅಂತ ನಿಮ್ಮ ಅಮ್ಮಗನ್ನೇ ಕೇಳಿ. ಕಂಡ್ ಪೋಲಿ ಮುಂಡೇರ್ ಹಿಂದೆ ತಿರುಗ್ತಾ ಇದ್ರೆ ಮನೇಲಿರೋ ಹೆಂಡತಿ ಹೇಗೆ ಬಸರಾಗ್ತಾಳೆ? ಅಯ್ಯೋ, ವಿಷಯ ಎಲ್ಲ 4 ಜನಕ್ಕೆ ಕೇಳೋ ಹಾಗೆ ಮಾತಾಡ್ತಿದ್ಯಲ್ಲ, ನಿಂಗೆ ನಾಚಿಕೆ ಆಗಲ್ವಾ? ನಾಚಿಕೆ ಆಗ್ಬೇಕಾಗಿರೋದು ನಿಮ್ಮ ಅಮ್ಮಗನ್ಗೆ, ನನಗಲ್ಲ. ಅವ್ರು ಮಾತ್ರ ಹೊಲ್ಸ್ ಕೆಲಸ ಮಾಡ್ಬೋದಂತೆ, ನಾವು ಹೆಣ್ಮಕ್ಳು ಅದನ್ನೆಲ್ಲ ಗುಟ್ ಮಾಡ್ತಾ ಕೂತ್ಕೋಬೇಕಾ? ಇದ್ಯಾ ನ್ಯಾಯ ಅಲ್ವೇನೆ ಚಿನ್ನಿ? ಅಜ್ಜಿ ಹೇಳ್ತಾ ಇರೋದು ತಪ್ಪಲ್ವಾ? ಈಗ ನೀನೇ ಹೇಳು. ಮಕ್ಕಳಾಗಿಲ್ಲ ಅಂತಾರಲ್ಲ, ಮಕ್ಕಳೇನು ಆಕಾಶದಿಂದ ಉದುರುತ್ವಾ? ಅತ್ಗೆ ಈ ವಿಷಯ ಇಲ್ಲಿಗೆ ಬಿಡಿ. ನೀವು ಹೀಗೆ ಕೂಗಾಡ್ತಾ ಇದ್ದೀರಾ ಅಕ್ಕಪಕ್ಕದವ್ರಿಗೆಲ್ಲ ಕೇಳಕ್ಕೆ. ಬನ್ನಿ. ಅಕ್ಕಪಕ್ಕದವ್ರಿಗೇನು, ಇಡೀ ಊರಿಗೆ ಗೊತ್ತಿರೋ ವಿಷಯ ಇದು. ಅಯ್ಯೋ ಅತ್ತಿಗೆ, ನಾನು ನೀರ್ ಹಿಡಿಯಕ್ ಹೋದ್ರೆ ಎಲ್ರು ಏನೇ ಕಮ್ಲಿ ನಿನ್ ಗಂಡ ಮನೆಗ್ ಬಂದ ಅಂತ ಕಿಸಿಕ್ಕಂತ ನಗಾಡ್ತಾರೆ. ಅಳಿಯ ಆಗೋನು ಇಂಥವನು ಅಂತ ನಮ್ಮ ಅಪ್ಪನ್ಗೇನಾದ್ರು ಮೊದ್ಲೇ ಗೊತ್ತಿದ್ದಿದ್ರೆ ನನ್ನನ್ನ ಈ ಸುಡ್ಗಾಡ್ ಮನೆಗ್ ಕೊಡ್ತಿರ್ಲಿಲ್ಲ. ಮುಚ್ಚೆ ಬಾಯಿ. ನಿಮ್ಮ ಮನೆಯವ್ರು ಏನು ಅನ್ನೋದು ನನಗ್ ಗೊತ್ತಿಲ್ವಾ? ನಿಮ್ಮ ಅಪ್ಪ ಒಬ್ಬ ಸರಿಯಾಗಿದ್ದಿದ್ರೆ ನೀನ್ ಯಾಕೆ ಹಿಡಂಬಿ ಆಗ್ತಿದ್ದೆ? ನೋಡಿ, ನಮ್ಮ ತವ್ರ ಮನೆ ಸುದ್ದಿ ಎತ್ತಿದ್ರೆ ನಾನು ಸುಮ್ಮನಿರೋಲ್ಲ. ನಮ್ಮ ಮನೆ ಬಚ್ಚಲ್ ಕೋಚಲ್ಲಿ ಸ್ನಾನ ಮಾಡೋ ಯೋಗ್ಯತೆ ನಿಮ್ಗಳಿಗಿಲ್ಲ, ತಿಳ್ಕೊಳ್ಳಿ. ಏನು ಬೊಗಳ್ದೆ? ಏನಜ್ಜಿ ಇದು? ಬಾ, ನೀನ್ ಒಳಗ್ ಬಾ. ಬಿಡು ರಂಜಿ, ಬಾಯ ಇದು ಹೊಲಸು ಹೊಲಸು. ನೀ ಬಾಜಿ. ಗೊತ್ತಿಲ್ಲ ನಂಜಿ, ಅವಳು ಹಲ್ಲು ಮುರಿಬೇಕು. ದೊಡ್ಡವರು ಚಿಕ್ಕವರು ಅನ್ನೋದು ಮರ್ಯಾದಿನೇ ಇಲ್ಲ ಅವಳಿಗೆ. ಏನೇ ಬೊಗಳ್ದೆ? ಏನಜ್ಜಿ ಇದು? ಬಾ, ನೀನ್ ಒಳಗ್ ಬಾ. ಬಿಡು ರಂಜಿ, ಬಾಯ ಇದು ಹೊಲಸು ಹೊಲಸು. ನೀ ಬಾಜಿ. ಗೊತ್ತಿಲ್ಲ ನಂಜಿ, ಅವಳು ಹಲ್ಲು ಮುರಿಬೇಕು. ದೊಡ್ಡವರು ಚಿಕ್ಕವರು ಅನ್ನೋದು ಮರ್ಯಾದಿನೇ ಇಲ್ಲ ಅವಳಿಗೆ. ಹೀಗ್ ಮಾತಾಡೋದು ಸರಿನಾ? ಅವ್ರಿಗಲ್ದೇ ಇದ್ರು ಅವ್ರ ವಯಸ್ಸಿಗಾದ್ರೂ ಗೌರವ ಕೊಡ್ದಾಗ. ಏಯ್ ಸಾಕು, ಸುಮ್ಮನಿರೆ. ಗಂಡನ ಮನೇಲಿ ಗತಿ ಇಲ್ದೆ ಬಾಣಂತನಿಕೆ ಅಂತ ಇಲ್ಲಿಗೆ ಬಂದಿದ್ಯಾ? ನನಗೆ ಬುದ್ಧಿ ಹೇಳೋ ಬಂಡತನ ಮಾಡ್ತೀಯ ನೀನು? ಯಾಕೆ ಹೀಗೆ ಮೈ ಮೇಲೆಲ್ಲ ಚೆಲ್ಕೊಂಡಿದ್ಯಾ? ಪ್ರಾರಬ್ಧ ಉಂಟೇನೆ. ಅಯ್ಯೋ, ಮಗುನ್ ಯಾಕೆ ಹೊಡಿತಾ ಇದೀಯಾ? ಹಾಕ್ತಿಲ್ಲ. ಬಾರ ಪುಟ್ಟ ಇಲ್ಲಮ್ಮ ಇಲ್ಲಮ್ಮ, ಅಳ್ಬೇಡ ಚಿನ್ನ, ಅಳ್ಬೇಡ ಮಾಡಬೇಡ, ಅಳ್ಬೇಡ. ಇಲ್ಲ ಚಿನ್ನ, ಅಳ್ಬೇಡ ಮಾಡಬೇಡ, ಅಳ್ಬೇಡ ಮಾಡಬೇಡ, ಅಳ್ಬೇಡ. ಇಲ್ಲ ಚಿನ್ನ, ಅಳ್ಬೇಡ. ಕಲ್ಲೇಶನ, ನನಗೊಂದು ಗಾಡಿ ಮಾಡ್ಕೊಡು. ರಾಮಚಂದ್ರಕ್ಕೆ ವಾಪಸ್ ಹೋಗ್ತೀನಿ. ಏನು ಅಂತ ಮಾತಾಡ್ತೀಯಮ್ಮ?
ನಾನು ಇಲ್ಲಿಗೆ ಬರಲೇಬಾರ್ದಿತ್ತು ಅಜ್ಜಿ. ರಾಮಚಂದ್ರದಲ್ಲೇ ಉಳಿದ್ ಬಿಡೋಣ ಅಂದ್ರೆ ನಮ್ಮ ಅತ್ತೆ ಕೊಂಕ್ ಮಾತು ಕೇಳ್ಬೇಕಲ್ಲ ಅಂತ ಇಲ್ಲಿಗೆ ಬಂದೆ. ಅತ್ತಿಗೆ ಹೀಗೆ ಮಾತಾಡ್ತಾಳೆ. ಇನ್ನು ಬಾಣಂತನ ಮುಗಿಸಿ ಊರಿಗೆ ಹೋಗೋಕೆ 3-4 ತಿಂಗಳಾಗತ್ತೆ. ಅಲ್ಲಿವರೆಗೂ ಏನ್ ಮಾಡೋದು ಏನೋ. ನಂದಿ, ನಾನಿಲ್ವಮ್ಮ? ನೋಡು, ನೀನೇನು ಚಿಂತೆ ಮಾಡಬೇಡ. ನನ್ನ ಅದೃಷ್ಟನೇ ಸರಿ ಇಲ್ಲ ಅಜ್ಜಿ. ಒಳ್ಳೆ ಅತ್ತೆನೂ ಸಿಗ್ಲಿಲ್ಲ, ಒಳ್ಳೆ ಅತ್ತಿಗೆನೂ ಸಿಗ್ಲಿಲ್ಲ. ಹಾಗನ್ಬೇಡಮ್ಮ, ಹಾಗನ್ಬೇಡ. ಒಡಲ ತುಂಬ ಬವಣೆ ಕೆಂಡ ಮಡಿಲು ಕುದಿವ ಕಡಲು ದಿನವೂ ಪ್ರಶ್ನೆ ಮೇಲೆ ಪ್ರಶ್ನೆ ಎರಗಿ ಸಿಡಿವ ಸಿಡಿಲು ಎಲ್ಲ ಸಹಿಸಿ ಮುಂದೆ ಪಯಣ ಬದುಕೆ ವಿಸ್ಮಯ ರಂಗ ಎಲ್ಲೋ ಅಡಗಿ ಕುಳಿತ ಬಾಣ ಇರವು ವಿಷಮ ಸಂಗ ಹೃದಯ ಗೃಹವೇ ಬಿರಿದು ಭಂಗ ಬಾಳು ಅಳಲ ಬಳಗ ಹೃದಯ ಗೃಹವೇ ಬಿರಿದು ಭಂಗ ಬಾಳುವ